ಅಡುಗೆ ರೆಡಿ ಇದೆ. ಆನಂದ್ ಮಗಂಗೂ ಬಂದ್ ತಿಂದು ಬಿದ್ಕೊಳಕ್ ಹೇಳು, ಬೇರೆಯವರು ಮಲ್ಕೋಬೇಕು. ಅದು ಬಿಟ್ರೆ ಜೀವನದಲ್ಲಿ ಇನ್ಯಾವ ಘನಕಾರ್ಯ ಮಾಡಿದ್ಯಾ ನೀನು? ಬಾಲು ಬಾರು ಊಟ ಮಾಡು. ಏನು ಹಂಗೆ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮಾದೇವಣ್ಣ, ತಮ್ಮಯ್ಯನ ತಂಗಿ ನಾನೆತ್ತಾಡಿಸಿದ ಮಗು. ಈಗ ಅವಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಅವಳು ಮದುವೆ ನಡಿಲೇಬೇಕು ಮಾದೇವಣ್ಣ, ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಹಲೋ, ನಿಜ ಹೇಳು, ಏನಾದ್ರೂ ಬ್ಯಾಂಕಿಂಗ್ ರಾಬರಿ ಮಾಡ್ಬೇಕು ಅಂತ ಸ್ಕೆಚ್ ಆಗ್ತಾ ಇದೆಯಾ? ಅಯ್ಯೋ, ಆತರ ಏನೂ ಇಲ್ಲ ಮಾದೇವಣ್ಣ. ನಾನು ಇಷ್ಟು ದಿವಸ ಯಾವುದಕ್ಕೋಸ್ಕರ ಕಷ್ಟಪಡ್ತಾ ಇದ್ನೋ ಅದೇನಾದ್ರೂ ಕೈ ಬಿಟ್ಬಿಡುತ್ತೇನೋ ಅಂತ ಭಯ ಆಗ್ತಿದೆ. ಮತ್ತಿನ್ನೇನ್ ಮಾಡ್ಬೇಕು ಅಂತ ಇದೆಯಾ? ಅದಕ್ಕೊಂದೇ ಒಂದು ದಾರಿ ಇದೆ. ರಾಣಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ವಿಷಯ? ಹೇಳ್ತೀನಿ, ಸ್ವಲ್ಪ ಹೊರಗಡೆ ಬಾ. ಪರವಾಗಿಲ್ಲ, ಇಲ್ಲೇ ಹೇಳಿ. ರಾಣಿ ಪ್ಲೀಸ್, ಸ್ವಲ್ಪ ಪರ್ಸನಲ್. ಏನು? ಅವತ್ತೊಂದು ದಿವಸ ನನ್ಗೆ ಹೇಳಿದ್ಯಲ್ಲ, 50,000 ರೂಪಾಯಿ ಕೊಟ್ಟರೆ ಕೆಲಸ ಬಿಟ್ಕೊಡ್ತೀನಿ ಅಂತ. ಅದೇನು ಸೀರಿಯಸ್ಸಾ? ದುಡ್ಡು ಬೇಕಾಗಿತ್ತು ಅಂತ ಅಲ್ಲ, ನೀವ್ ಎಗರಾಡೋದ್ ನೋಡಿ, ನಿಮ್ ಸಂಕಟ ನೋಡಿ ನಾನೇ ನಿರ್ಧಾರಕ್ಕೆ ಬಂದು 50,000 ರೂಪಾಯಿ ಕೇಳ್ದೆ. 50,000 ರೂಪಾಯಿ ಅಲ್ಲ, 50 ಪೈಸೆನೂ ಇಲ್ಲ ನನ್ನ ಹತ್ರ. ಸಾಲ ಜಾಸ್ತಿ ಆಗಿದ್ದಕ್ಕೆ ನಾನು ಊರು ಬಿಟ್ಟಿದ್ದು. ಇಲ್ಲೇ ಕೆಲಸ ಸಿಕ್ಕಿದ್ರೆ ಸಾಲದವ್ರು ಜಾಬ್ ಆದ್ರೂ ಹೇಳ್ಬೋದಿತ್ತು. ಇಷ್ಟು ದೊಡ್ಡ ಅಮೌಂಟು ನಿಮ್ಗೆ ಅರ್ಜೆಂಟ್ ಇದೆಯಾ? ಅರ್ಜೆಂಟ್ ಇರೋದ್ರಿಂದ ತಾನೇ ಕೇಳ್ತಾ ಇರೋದು. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ನೀವ್ ಒಂದ್ಸಲ ನಮ್ಮ ಮನೆಗ್ ಬನ್ನಿ, ಅಲ್ಲಿ ಮಾತಾಡೋಣ. ಸರಿ, ಬರ್ತೀನಿ. ನಿಮ್ಮ ಮನೆಯಲ್ಲಿ? ವಿಠಲ್ ನಗರ 5th ಕ್ರಾಸ್ ಅಲ್ಲಿ ರಾಣಿ ಮನೆ ಎಲ್ಲಿ ಅಂತ ಕೇಳಿ, ಅಲ್ಲಿ ಹೇಳ್ತಾರೆ. ಓಕೆ, ಬರ್ತೀನಿ. ಅಮ್ಮ, ಇದೇ ನಾನು ಕಟ್ಟಿಸ್ತಾ ಇರೋ ಮನೆ. ಇದಕ್ಕೆ ಮಾತೃ ನಿಲಯ ಅಂತ ಹೆಸರಿಡ್ಬೇಕು ಅಂತಿದ್ದೀನಿ. ಗೋಪಿ, ಯಾಕಪ್ಪ ಇಷ್ಟು ದೊಡ್ಡ ಮನೆ? ಅಯ್ಯೋ ಅಮ್ಮ, ನೀನೊಂದು ಮಾತು ಹೇಳಿದ್ದೆ ಗೊತ್ತಾ? ಜೀವನದಲ್ಲಿ ಮದುವೆ ಆಗೋದು, ಮನೆ ಕಟ್ಟೋದು ಒಂದೇ ಸಲ. ಅದಕ್ಕೋಸ್ಕರ ಹೇಗೂ ಇರ್ಲಿ ಅಂತ ದೊಡ್ಡದಾಗೆ ಕಟ್ಟಿಸ್ತಾ ಇದ್ದೀನಿ. ಬಾಮ್ಮ ಹೋಗೋಣ. ಸರ್, ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸು. ಕಾಸೆ ಕೊಟ್ಟಿಲ್ಲ, ಎಲ್ಲಿಂದ ಮಾಡಿಸ್ಕೊಳ್ಳೋದು? ಓ, ನಮಸ್ಕಾರ ಸರ್. ಕಲ್ಕತ್ತಾದಿಂದ ಯಾವಾಗ ಬಂದ್ರಿ? ಬೆಳಗಿನ ಫ್ಲೈಟ್ಗೆ ಬಂದು ಸೀದಾ ಅಮ್ಮನ್ ಕರ್ಕೊಂಡು ಇಲ್ಲಿಗೆ ಬರ್ತಾ ಇದ್ದೀನಿ. ಯಾರಪ್ಪ ಇವರು? ಅಮ್ಮ, ನಿಮ್ ಬಿಲ್ಡಿಂಗ್ಗೆ ಮೇಸ್ತ್ರಿ ಕಮ್ ಇಂಜಿನಿಯರು. ಸಾರು ನಿಮ್ ಬಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ನೆನ್ನೆ ಸಾಯಂಕಾಲ ಹೇಳಿದ್ರು. ಏನ್ ಗೋಪಿ, ನೀನಿರೋದ್ ಕಲ್ಕತ್ತಾದಲ್ಲಿ? ನಿನ್ನೆ ಅದಾ, ನಾನು ಕಲ್ಕತ್ತಾಯಿಂದ ಫೋನ್ ಮಾಡಿ ಹೇಳಿದ್ನಮ್ಮ, ನೀನ್ ಯಾವಾಗ್ಲೂ ಇಲ್ಲೇ ಇರ್ಬೇಕು, ಹಾಗೆ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಬೇಕು, ಫೋನ್ ಬಿಲ್ ಎಷ್ಟಾದ್ರೂ ಪರವಾಗಿಲ್ಲ, ಅಮ್ಮನ ಆರೋಗ್ಯದ ಬಗ್ಗೆ ನಂಗೆ ಹೇಳ್ತಾ ಇರ್ಬೇಕು ಅಂತ. ಅಲ್ವೇನೋ? ಹೌದಮ್ಮ. ಅಮ್ಮ, ನೀನ್ ನಡಿಯಮ್ಮ, ಮನೆ ನೋಡು. ಸರಿಯಾದ ಟೈಮ್ಗೆ ಅಲ್ಲಾಡ್ಸ್ಬಿಟ್ಟಲ್ಲ. ಏ ಶಿವು, ಬಾರೋ ಇಲ್ಲಿ. ಏನಣ್ಣ? ಅದೇನು ಮಾತಾಡಿದ್ಯೋ ಕೊಟ್ಟು ಕಳ್ಸು. ಇದ್ರೆ ತಾನೆ ಕೊಡೋಕೆ. ಇದ್ರೆ ಕೊಟ್ಟು ಕಳ್ಸಿರಪ್ಪ, ಆಮೇಲೆ ಕೊಡ್ತೀನಿ. ಅಣ್ಣ, ಪೆಟ್ರೋಲ್. ಓ, ಫುಲ್ ಟ್ಯಾಂಕ್ ಮಾಡಿಸ್ಕೊ ಹೋಗು. ಮೇಸ್ತ್ರಿ, ಆ ಹೆಂಗ್ಸ್ ಯಾರು? ಅವ್ರ ಅಮ್ಮನ? ಅವ್ರ ಅಮ್ಮನೇನೋ ಅಂತ ನನಗೂ ಅನುಮಾನ ಇದೆ. ಅವ್ರ ಅಜ್ಜಿ. ನೀನ್ ಸುಮ್ನೆ ಇರು, ಬಾಡಿಗೆ ತಾಯಿ ಇರ್ಬೋದು. ಹಾಗಲ್ಲ ಗುರು ಸಾರ್, ಆ ಹೆಂಗ್ಸು ಅವ್ರ ತಾಯಿ ಅಂತೆ. ನೆನ್ನೆ ಸಾಯಂಕಾಲನೂ ಅವರು ನನ್ನ ಹತ್ರ ಬಂದು, ನಾಳೆ ನಮ್ಮ ತಾಯಿ ಬರ್ತಾರೆ, ಅವ್ರ ಎದುರಿಗೆ ಹೀಗೀಗೆ ಮಾತಾಡ್ಬೇಕು ಅಂತ ಹೇಳ್ಕೊಟ್ರು. ಅಮ್ಮ, ನಿಂಗೊಂದು ಪೂಜಾ ರೂಮು, ಪಕ್ಕದಲ್ಲೇ ಬೆಡ್ರೂಮು, ದೊಡ್ಡದು, ಫುಲ್ AC. ಅಮ್ಮ, ಇಲ್ಲಿ ನೋಡು, ಇಲ್ಲೊಂದು ದೊಡ್ಡ ಫೋಟೋ, ಲೈಫ್ ಸೈಜ್ ಫೋಟೋ ನಿಂದೆ. ಇಲ್ಲೆಲ್ಲ ಪಾಲಿಸ್ಟ್ ಫಸ್ಟ್ ಕ್ಲಾಸ್ ಮಾರ್ಬಲ್ಲು. ಆಮೇಲೆ ಅಲ್ಲೊಂದು ಪುಟ್ಟ ಆಫೀಸು, ಅದೇ ನನ್ನ ರೂಮ್ ಅಮ್ಮ. ಒಂದ್ಸಲ ಗೋಪಿ ಅಂದ್ರೆ ಓಡ್ ಬಂದ್ಬಿಡ್ತೀನಿ ಅಲ್ಲಿಂದ. ಅಲ್ಲೇ ಮುಂದೆ ಡೈನಿಂಗ್ ಹಾಲು, ಅಲ್ಲಿ ನಾನು ನೀನು ಇಬ್ರೇ ಕೂತ್ಕೊಂಡು ಊಟ ಮಾಡ್ಕೊಂಡು ಆ ಸ್ಕ್ರೀನ್ ನ ತೆಗೆದ್ರೆ. ಲೋ ಗೋಪು, ನಾನ್ ಕಣ ಬಾಲು. ಲೋ ಗೋಪಾಲ್ ಕೃಷ್ಣ, ಯಾವಾಗ ಬಂದೆ ಕಲ್ಕಟ್ಟಾಯಿಂದ? ಬಾಲಕೃಷ್ಣ, ಯಾಕೆ ಗುರ್ತ್ ಸಿಗ್ಲಿಲ್ವಾ? ಗೋಪಿ, ಏನಮ್ಮ? ಯಾರಪ್ಪ ಅದು? ಅಮ್ಮ, ನಾನ್ ಹೇಳ್ತೀನಿ.
ಅಮ್ಮ ನಾನ್ ಇವ್ನಿಗೆ ಚೆನ್ನಾಗ್ ಗೊತ್ತು, ಆದ್ರೆ ಗೊತ್ತಿಲ್ಲದಿರೋ ತರ ನಾಟಕ ಆಡ್ತಿದ್ದೇನೆ ಅಷ್ಟೇ. ನಾವಿಬ್ರು ಫಸ್ಟ್ ಮೀಟ್ ಮಾಡಿದ್ದು ಕಾಂಪ್ಲೆಕ್ಸ್ ನಲ್ಲಿ. ನಾನ್ ಇವ್ನ ಜೇಬ್ಗಳು ಅನ್ಕೊಂಡ್ಬಿಟ್ಟಿದ್ದೆ. ಕಳ್ಳನ ಆ, ಜೇಬ್ ಕಳ್ಳನ? ಏ ಇಲ್ಲಮ್ಮ, ಸುಮ್ನೆ ತಮಾಷೆ ಮಾಡ್ತಾ ಇದ್ದಾನೆ ಏ, ಅವ್ನು ಯಾವಾಗ್ಲೂ ಹಾಗೆ. ಅಲ್ಲ, ಅಮ್ಮ, ಅದ್ ಬಂದು- ತಮಾಷೆ ಮಾಡ್ತಾ ಇರ್ತಾನಮ್ಮ ಇವನು. ಅಲ್ಲ, ಇರೋ ಗೋಪು. ಬಾಲಕೃಷ್ಣ ಪ್ಲೀಸ್. ಹೇ ಬಿಡ ಕೈನಾ, ಇವತ್ ನಿನ್ನೆಲ್ಲಾ ವಿಷಯ ನಮಗ್ ಹೇಳ್ಬಿಟ್ಟೆ ಹೋಗೋದು. ಬಾಲು, ಅಮ್ಮ, ಈ ನಮ್ ಗೋಪು ನನ್ ಎಂತ ಕಷ್ಟದ ಪರಿಸ್ಥಿತಿಲೂ ಕೈ ಬಿಟ್ಟಿಲ್ಲಮ್ಮ. ನಾನು 6 ವರ್ಷದಿಂದಲೂ ಕಷ್ಟಪಟ್ರು ಸಿಗದೆ ಇರೋಂತ ಕೆಲ್ಸನ ಬಹಳ ಸುಲಭವಾಗಿ ಕೊಡ್ಸ್ಕೊಟ್ಬಿಟ್ನಮ್ಮ. ಪುಣ್ಯಾತ್ಮ. ಆಹಾ, ಈ ಜನ್ಮದಲ್ಲಿ ಇವನ್ನ ಮರೆಯಕ್ಕೆ ಆಗಲ್ಲಮ್ಮ. ಅಮ್ಮ, ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರು, ಇವನಿಲ್ದೆ ನಮ್ ಮನೆ ಒಲೆನೇ ಉರಿಯಲ್ಲ. ಗೋಪು, ರಾತ್ರಿಗೆ ಊಟಕ್ಕೆ ಮುಂಚೆನೆ ಬಂದ್ಬಿಡೋ. ಎಲ್ಲಿಗಪ್ಪ? ಅದೇ ಕಲ್ಕತ್ತಾಗೆ ನೆಕ್ಸ್ಟ್ ಫ್ಲೈಟು ಗಂಜಿ ಮಾಡ್ಕೊಂಡು ಕುಡಿಯಕ್ಕೆ. ಗಂಜಿನ? ಕಲ್ಕತ್ತಾದಲ್ಲಿ ಗಂಜಿ ಕುಡಿತೀಯ? ಅಯ್ಯೋ ಅಮ್ಮ, ನಿಂಗ್ ಗೊತ್ತಲ್ಲಮ್ಮ, ನಂಗ್ ಚಪಾತಿ ಕಂಡ್ರೆ ಆಗೋದಿಲ್ಲ ಅಂತ, ಅದಕ್ಕೆ ರಾಗಿ ಗಂಜಿ ಮಾಡ್ಕೊಂಡು ಕುಡಿತಾ ಇರ್ತೀನಿ ಅವಾಗ ಅವಾಗ. ಅಯ್ಯೋ, ಅವಾಗವಾಗೇನು ಫುಲ್ ಟೈಮು ಗಂಜಿನೇಮ್ಮ. ಬಾಲಕೃಷ್ಣ ಪ್ಲೀಸ್. ಅಮ್ಮ, ನಾವ್ ಅಂದ್ಕೊಂಡಿದ್ ಎಲ್ಲಮ್ಮ ನಡೆಯುತ್ತೆ, ಎಲ್ಲ ಭಗವಂತನ ಇಚ್ಛೆ ಅಲ್ವೇನಮ್ಮ? ನನ್ ಮಗ ಯಾರಿಗಾದ್ರೂ ದುಡ್ಡಿನ ಸಹಾಯ ಮಾಡೋದಾದ್ರೂ ಸರಿ, ಆ ಪರಮಾತ್ಮ ನೆನ್ಸ್ಕೊಂಡೇ ಮಾಡೋದು. ಆ ಪರಮಾತ್ಮನಿಗಿಂತ ಈ ತಾಯಿ ಆಶೀರ್ವಾದ ಒಂದಿದ್ರೆ ಸಾಕು. ಗೋಪು, ಒಂದ್ 200 ರೂಪಾಯಿ ಕೊಡ. ಯಾಕೋ? ಯಾಕೆ 200 ರೂಪಾಯಿ? ನಿನ್ ಹೆಸರಲ್ಲಿ ದೇವ್ರಿಗೆ ಅರ್ಚನೆ ಮಾಡ್ಸೋಕಣ. ಅರ್ಚನೆನ? ಹೌದಮ್ಮ. ಎಷ್ಟು ಒಳ್ಳೆ ಹುಡುಗನಪ್ಪ. ಯಾವ ದೇವ್ರಿಗೂ? ಅದೇ ಅವತ್ತು ವೈಟ್ ಪೇಪರ್ ನಲ್ಲಿ ಸೈನ್ ಮಾಡಿಸ್ಕೊಟ್ಯಲ್ಲ, ಆ ದೇವಿ. ಓಹೋ, ಆ, ಆ ಆ ದೇವಿಗಾ? ದೇವಿಗೆ. ಅಮ್ಮ, ಇವ್ನ್ ಯಾವಾಗ್ಲೂ ಹೀಗೇನಮ್ಮ, ಎಲ್ಲ ಮರ್ತು ಬಿಡ್ತಾನೆ. ಅಯ್ಯೋ, ಪೂಜೆಗೆ ಬೇರೆ ಟೈಮ್ ಆಯ್ತು, ನಾನು ಬರ್ತೀನಮ್ಮ. ಸರಿ. ಬಾರಲ್ಲಿ ಗೋಪಿ, ನಾನು ಹೇಳ್ತೀನಿ. ಏಯ್, ನಾನೇನಾದ್ರೂ ಮನ್ಸು ಮಾಡಿದ್ರೆ ನಿನ್ ನಾಟಕನೆಲ್ಲ ಬಯಲ್ಗೆಳ್ದು ಬಿಡ್ತೀನಿ. ಆದ್ರೆ ನಾನು ಹಾಗೆ ಮಾಡಲ್ಲ ಕಣ. ಏಯ್, ನಿನ್ನ ಹತ್ರ ದ್ವೇಷ ಕೊಟ್ಕೊಂಡು ನನ್ಗೇನೋ ಬರುತ್ತೆ. ಏಯ್, ಒಂದು ವಿಷಯ ಕೇಳ್ತೀನಿ, ಈಗಲೂ ಸುಳ್ಳು ಹೇಳ್ಬೇಡ. ಅಲ್ಲಿ ನಿಂತಿರೋ ಅಮ್ಮ ನಿನ್ ಸ್ವಂತ ಅಮ್ಮನೋ ಅಥವಾ ಬಾಡಿಗೆ ಅಮ್ಮನೋ?